ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ್ ಹರ್ ಮಹಾದೇವ್. ನಾ ಇವತ್ತು ಈ ವಿಡಿಯೋ ಬರೋಕ್ಕೆ ಕಾರಣ ಅಂದ್ರೆ ನಮ್ಮ ಹಿಂದೂ ಧರ್ಮದ ಪವಿತ್ರ ಸ್ಥಳವಾದಂಥ ಧರ್ಮಸ್ಥಳದ ಬಗ್ಗೆ ನಿನ್ನೆ ನ್ಯೂಸಲ್ಲಿ ಬಂತು. ಸೌಜನ್ಯ ಮರ್ಡರ್ ಕೇಸ್ ಅಂತೇಳಿ. ಸೌಜನ್ಯ ಥರ ಮರ್ಡರ್ ಅಲ್ಲಿ ನೂರಾರು ಆಗ್ಯವು. ಅದು ಯಾಕೆ ಮಾಡಕತ್ತಿದ್ರು ಹಂಗೆ ಮರ್ಡರ್, ಅದು ಮಾಡ್ಸಕತ್ತವ್ರು ಯಾರು, ಅದ್ರ ಹಿನ್ನೆಲೆ ಏನು ಕತೆ ಐತಿ ಅಂತಿಕೊಂಡು ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಸೋಮನಾಥ್ ನಾಯಕ್, ಇನ್ನೊಬ್ಬ ವ್ಯಕ್ತಿ ಮಹೇಶ್ ತಮರೋಡಿ, ಇವರಿಬ್ಬರು ಸೇರಿಕೊಂಡು ನಮ್ಮ ಧರ್ಮಸ್ಥಳದ ಶಕ್ತಿ ಇಲ್ಲ, ನಮ್ಮ ಧರ್ಮಸ್ಥಳದಲ್ಲಿ ರೇಪಿಸ್ಟ್ ಇದ್ದಾರೆ, ಮರ್ಡರ್ ಮಾಡೋರು ಇದ್ದಾರೆ ಅಂತ ತಿಳ್ಕೊಂಡು ಪಬ್ಲಿಸಿಟಿ ಮಾಡೋಕ್ಕೆ ಟ್ರೈ ಮಾಡ್ಯಾರ. ಯಾವಾಗಿಂದ ನಡೀತಿದೆ? 20 ವರ್ಷದ ಹಿಂದಿನ ನಡೀತಿದೆ. ಅಂದರೆ ಧರ್ಮಸ್ಥಳದ ಮೇಲೆ ಹಾಕಿಬಿಡೋದು. ಇನ್ನೊಂದು ಸಲ ಹಾಕ್ತೀವಿ ಸರ್. ಸೋಮನಾಥ್ ನಾಯಕ್, ಮಹೇಶ್ ತಿಮ್ರೋಡಿ, ಇವರಿಬ್ಬರು ಕ್ರಿಮಿನಲ್. ಅಂದ್ರೆ ನಮ್ಮ ಧರ್ಮಸ್ಥಳದ ಅಧ್ಯಕ್ಷರಾದಂಥವ್ರನ್ನ ಸೀಟಿಂದ ಇಳಿಸ್ಬೇಕು, ಅವ್ರನ್ನ ತಳಗಿಸ್ಬೇಕು. ವೀರೇಂದ್ರ ಹೆಗ್ಡೆ ಸರ್ನ ಅಧಿಕಾರದಿಂದ ತಳಗಿಳಿಸಿ ತಾವು ಅಧಿಕಾರ ತಗೋಬೇಕು ಅಂಥೇಳಿ ಮಾಸ್ಟರ್ ಪ್ಲ್ಯಾನ್. ಅಲ್ಲಿ ಕೊಲೆ ಮಾಡಿಸೋದು ಧರ್ಮಸ್ಥಳದಾಗ, ಮತ್ತು ಹೆಣ ಊಸೋದು, ಆಮೇಲೆ ರೇಪಿಸ್ಟ್ ಅದರ ಅಂತ ಪಬ್ಲಿಸಿಟಿ ಮಾಡಿದ್ರೆ. ಈ ಥರ ಮಾಡಿದ್ರೆ ಏನಾಗುತ್ತೆ, ಹಿಂದೂ ಧರ್ಮದವ್ರು ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗೋದು ಬಂದ್ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿ ಶಕ್ತಿ ಇಲ್ಲ, ದೇವರ ಶಕ್ತಿ ಇಲ್ಲ, ಅದೊಂದು ಕಾಲ್ಪನಿಕ ಅಂತ ನಂಬಿ ಧರ್ಮಸ್ಥಳವನ್ನು ನಾಶ ಮಾಡ್ಬೇಕಂತ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು ಇವರಿಬ್ಬರು, ಸೋಮನಾಥ್ ನಾಯಕ್, ಮಹೇಶ್ ತಿಮ್ರೋಡಿ. ಇವ್ರ ಹಿಂದೆ ಇನ್ನೂ ದೊಡ್ಡ ದೊಡ್ಡ ಡಾನ್ಸ್ ಅದಾರ. ಇವರಿಗೆ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಟ್ಟವರು ದೊಡ್ಡ ದೊಡ್ಡ ಡಾನ್ಸ್ ಅದಾರ. ಈ ಪ್ರೋಗ್ರಾಮ್ ಧರ್ಮಸ್ಥಳದ ಹೆಸರು, ಧರ್ಮಸ್ಥಳ ಮಂಜುನಾಥ್ ಹೆಸರು ಕೆಡಿಸೋಂಥ ಪ್ರೋಗ್ರಾಮ್ 20 ವರ್ಷದಿಂದ ನಡೆದು ಬಂದೈತಿ. ವೀರೇಂದ್ರ ಸರ್ ಹೆಗಡೆ ಅವರು ಡೈರೆಕ್ಟ್ ಬೆಂಗಳೂರಿಗೆ ಫೋನ್ ಮಾಡಿ ಇದು CBI ತನಿಖೆ ಕೊಡ್ರಿ ಅಂತ ಅವತ್ತು ರಿಕ್ವೆಸ್ಟ್ ಮಾಡ್ಯಾರ. ವೀರೇಂದ್ರ ಹೆಗಡೆ ಸರ್ನ ಹೆಸರು ಕೇಳಿಸಿ ನಮ್ಮ ಧರ್ಮಸ್ಥಳದ ಹೆಸರು ಹಾಳು ಮಾಡಿ ಅಲ್ಲಿ ಯಾರೋ ಭಕ್ತರು ಹೋಗಬಾರ್ದಪ್ಪ, ಅಲ್ಲಿ ಯಾರೋ ಪೂಜೆ ಪಾಠ ಮಾಡಬಾರ್ದು, ಅಲ್ಲಿ ಯಾರೋ ಭಕ್ತಿಯಿಂದ ಬೇಡ್ಕೋಬಾರ್ದು. ಈ ಥರ ಮಾಸ್ಟರ್ ಪ್ಲ್ಯಾನ್ ಮಾಡಿದವ್ರು ಯಾರು? ಸೋಮನಾಥ್ ನಾಯಕ್, ಮಹೇಶ್ ತಿಮ್ರೋಡಿ. ಇವರಿಂದ ಇನ್ನೊಬ್ರು ಅದಾರ, ಭಾಳ ಮಂದಿ ಅದಾರ ಈ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರೆ. ಅವರು ಹೊರಗೆ ಬರ್ತಾರೆ ಇವಾಗ. ಇದೇ ಥರ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಮಾಸ್ಟರ್ ಪ್ಲ್ಯಾನ್ ಮಾಡಿ 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 ನಮ್ಮ ಹಿಂದೂ ಧರ್ಮದ ದೇವಾಲಯಗಳನ್ನ ಧ್ವಂಸ ಮಾಡ್ಯಾರ. ಎಕ್ಸಾಂಪಲ್, ಈ ಕಾಶ್ಮೀರದಾಗ ಜಕಣಾಚಾರ್ಯ ಟೆಂಪಲ್ ಐತಿ, ಅದು ಧ್ವಂಸ ಆಗೈತಿ. ಇದೇ ಥರ ಮಾಸ್ಟರ್ ಪ್ಲ್ಯಾನ್ ಮಾಡ್ಯಾರ. ಹೆಣ್ಮಕ್ಳನ್ನ ರೇಪ್ ಮಾಡೋದು, ಹೆಣ್ಮಕ್ಳನ್ನ ಕೊಲೆ ಮಾಡಿಸೋದು, ಈ ಥರ ಮಾಡಿ ನಮ್ಮ ಹಿಂದೂ ಧರ್ಮನ ನಾಶ ಆಗಬೇಕು, ನಮ್ಮ ಹಿಂದೂ ಧರ್ಮ ಬೆಳಿಬಾರ್ದು ಅಂತೇಳಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಈ ಕೇಸ್ ಒಳಗೆ ಒಬ್ಬ ಸಾಕ್ಷಿಯಾಗಿ ಇವಾಗ ಬಂದಾನ ಹೊರಗಡೆ, ಕೋರ್ಟ್ ಮುಂದೆ ನಿಂತಾನ. ಅವ್ನು ವಿಚಾರಣೆ ಮಾಡ್ತಾರೆ, ಯಾರಪ್ಪ ಮಾಡಿಸ್ತಾರೆ ಅಂತೇಳಿ. ಅವ ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅದು ದೇವ್ರಿಗೆ ಗೊತ್ತು. ಈಗಿನ ಕಾಲ ಹಣ ಕೊಟ್ರೆ ಹೆಣ ಬಾಯ್ಬಿಡ್ತೈತಿ, ಹಣ ಕೊಟ್ರೆ ಸುಳ್ಳು ಸಾಕ್ಷಿ ಸತ್ಯ ಆಕೈತಿ, ಸತ್ಯ ಸಾಕ್ಷಿ ಸುಳ್ಳು ಆಕೈತಿ. ಆದ್ದರಿಂದ ನಮ್ಮ ಹಿಂದೂ ಜನಗಳಿಗೆ ನಾವು ಬೇಡ್ಕೊಳಕತ್ತೀನಿ ಏನಂದ್ರೆ, ಸುಳ್ಳು ಆರೋಪಗಳಿಗೆ ಮೋರೆ ಹೋಗೋದ್ರಿ, ನಮ್ಮ ಧರ್ಮ ಕಾಪಾಡಬೇಕು. ಮಂಜುನಾಥ ಧರ್ಮಸ್ಥಳ ದೇವಸ್ಥಾನ ಶಕ್ತಿ ಇದೆ, ಅಲ್ಲಿ ಎಲ್ಲರೂ ಸದ್ಭಕ್ತರು ಹೋಗ್ಬೇಕು, ಅದು ಇನ್ನೂ ಬೆಳಿಬೇಕನ್ನೋ ನಮ್ಮ ಮನಸ್ಸಲ್ಲಿ ಮನೋಭಾವನೆ ಇರಬೇಕು. ಏನೋ ಇಂತಹ ಕ್ರಿಮಿನಲ್ ಸೋಮನಾಥ್ ನಾಯಕ್, ಮಹೇಶ್ ತಿಮ್ರೋಡಿ ಇಂಥ ಕ್ರಿಮಿನಲ್ಗಳ ಮಾತುಗಳನ್ನ ನಂಬಿ ನಮ್ಮ ಧರ್ಮಸ್ಥಳನ ಹಾಳು ಮಾಡಬೇಕು. ಯಾವ ರೀತಿ ಪಾಕಿಸ್ತಾನದಲ್ಲಿರುವಂಥ ಹಿಂದೂ ಧರ್ಮದ ದೇವಾಲಯಗಳು, ಅಫ್ಘಾನಿಸ್ತಾನದಲ್ಲಿರೋ ಹಿಂದೂ ಧರ್ಮ ದೇವಾಲಯಗಳು, ಅರಬ್ ಕಂಟ್ರಿಯಲ್ಲಿ ಇರುವಂಥ ಹಿಂದೂ ಧರ್ಮ ದೇವಾಲಯಗಳು ನಾಶ ಮಾಡಿದ್ರು, ಅದೇ ರೀತಿ ಧರ್ಮಸ್ಥಳದ ದೇವಾಲಯ ನಾಶ ಮಾಡುವಂಥ ಮಾಸ್ಟರ್ ಪ್ಲ್ಯಾನ್ ಮಾಡಿದವರು ಇವರಿಬ್ಬರು. ನಾವು ಎಚ್ಚೆತ್ಕೋಬೇಕು. ನಮ್ಮಲ್ಲಿ ವಿಚಾರ ಶಕ್ತಿ ಕಮ್ಮಿ ಇರ್ತೈತಿ. ಯಾರೋ ಒಬ್ಬ ಕ್ರಿಮಿನಲ್ ನಮ್ಮ ಧರ್ಮನ ಹಾಳು ಮಾಡ್ಬೇಕಂತೇಳಿ ಟ್ರೈ ಮಾಡ್ತಾರೆ. ಅವಂಗೆ ಹಣ ಸಿಗ್ತೈತಿ, ವಕ್ಫ್ ಬೋರ್ಡಿಂದ ಹಣ ಸಿಗ್ತೈತಿ, ಇಸ್ಲಾಂ ಕಂಟ್ರಿಯಿಂದ ಹಣ ಕೊಡ್ತಾರೆ, ಬಂಗ್ಲೆ ಕೊಡ್ತಾರೆ, ಐಷಾರಾಮಿ ಜೀವನ ಕೊಡ್ತಾರೆ. ಅವನು ಮಾಸ್ಟರ್ ಪ್ಲ್ಯಾನ್ ಮಾಡಿ ಈ ಥರ ಮರ್ಡರ್ ಮಾಡಿಸ್ಯಾನ. ಧರ್ಮಸ್ಥಳದಲ್ಲಿ ಮರ್ಡರ್ ಆಗಿದ್ದು, ರೇಪ್ ಆಗಿದ್ದು ಒಂದು ಮಾಸ್ಟರ್ ಪ್ಲ್ಯಾನನ್ನ ಅಲ್ಲಿ ಯಾವುದೇ ರೀತಿ ಅವಹೇಳನ ಕಾಡಿ ವೀರೇಂದ್ರ ಹೆಗ್ಡೆ ಸರ್ ಏನೋ ತಪ್ಪಿಲ್ಲಿದ್ದಾರೆ. ವೀರೇಂದ್ರ ಹೆಗ್ಡೆ ಸರ್ಗೆ 1 ಕೋಟಿ ನಮಸ್ಕಾರಗಳು. ವೀರೇಂದ್ರ ಹೆಗ್ಡೆ ಸರ್ ಧರ್ಮಸ್ಥಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಜಗತ್ತಿನಲ್ಲಿ ಪ್ರಸಿದ್ಧವಾದ ಧರ್ಮಸ್ಥಳ ಅಂತಂದರೆ ಈ ಟೈಪ್ ಆಫ್ ಕಾಶ್ಮೀರದಂಗೆ ಅದು. ಧರ್ಮಸ್ಥಳಕ್ಕೆ ಹೋಗೋದು ಒಂದು, ಕಾಶ್ಮೀರ ಪಂಡಿತ್ ಜಕಣಾಚಾರ್ಯ ಟೆಂಪಲ್ಗೆ ಹೋಗೋದು ಅಂತ, ಎರಡು ಒಂದು. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ್ ಹರ್ ಮಹಾದೇವ್.